ನಾನು ಶಾಸಕನ ಕೆಲಸ ಮಾಡ್ತಾಯಿದ್ದೀನಿ. ಜನತಾದಳ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿ ಯಾರು ಶಾಸಕರಾಗಿರ್ತಾರೆ ಅವ್ರಿಗೆ ಮಾತ್ರ ಅನುಭವ ಗೊತ್ತಾಗ್ತದೆ. ಎಲ್ಲರೂ ಕೂಡ ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ 25 ವರ್ಷ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿದ್ದು, ಅದಾದ ನಂತರ ಸಿದ್ದರಾಮಯ್ಯನವ್ರಿಗೆ ವಿರುದ್ಧವಾಗಿ ನಾನು 2006 ಅಂದರೆ ಎಷ್ಟು ವರ್ಷ ಆಯ್ತು ಈಗ? 6 ಅಂದರೆ 19, 20 ವರ್ಷ. 20 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಬಂದಿದ್ದೀನಿ ನಾನು ಅಂತಕ್ಕಂಥದ್ದು ಬೇರೆ ಶಾಸಕರಿಗೆ ಯಾರೂ ಗೊತ್ತಾಗಲ್ಲ. ಯಾರಿಗೂ ಅಂಥ ದೊಡ್ಡ ನಾಯಕನ ಎದುರುಗಡೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಇದು. ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥ ಈ ಕ್ಷೇತ್ರ, ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ GT ದೇವೇಗೌಡರನ್ನ ಈ ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು. ನನ್ನ ಯಾವನೂ ಕೂಡ ಪಕ್ಷಾಂತರಿ ಅಂತ ಹೇಳೋ ತಾಕತ್ತು ಬೇರೆ ಯಾರಿಗೂ ಇಲ್ಲ. ಅರ್ಧದಲ್ಲಿ ಬಿಟ್ಟು ಓಡೋಗ್ತಕ್ಕಂಥ ನಾಯಕ ನಾನಲ್ಲ. ಅದಕ್ಕೋಸ್ಕರನೇ ನನ್ನನ್ನು 1978ರಿಂದ ಕೆಂಪೇಗೌಡ ರೆಡ್ಡಿ ಕಾಂಗ್ರೆಸ್ ಚುನಾವಣೆಯಿಂದ ಇವತ್ತಿಗೂ ಕೂಡ GT ದೇವೇಗೌಡ ಪಕ್ಷಾಂತರಿ, ಭ್ರಷ್ಟಾಚಾರಿ, ಆಸ್ತಿ ಮಾಡವನೇ, ಲೂಟಿ ಮಾಡವನೇ, ಯಾರು ಕೂಡ ಹೇಳಲಿಕ್ಕಾಗೋದಿಲ್ಲ. ನಾನು ಒಬ್ಬ ಶಾಸಕನಾಗದೀನಿ. ಪಕ್ಷದಿಂದ ನಾನು ಅವ್ರು ಯಾವ ಇದೇ ರೀತಿ ನಾನು ಮಾಡ್ತಾಯಿದ್ದಾರೆ ಅಂತಕ್ಕಂಥ ಕಾರಣದಿಂದ ಶಾಸಕನ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತು ಸಿದ್ದರಾಮಯ್ಯನವರು ನೀವು ಬಂದುಬಿಡಪ್ಪ ಕಾಂಗ್ರೆಸ್ಗೆ, ನೀವು ಬರದೇ ಇರೋ ಸರ್ಕಾರ ಉಳಿಯಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳಿಲ್ಲ. DK ಶಿವಕುಮಾರ್ ನೀವು ಬಂದುಬಿಡಪ್ಪ, ನೀವು ಬರದೇ ಸರ್ಕಾರ ಉಳಿಯಲ್ಲ ಅಂತ DK ಶಿವಕುಮಾರ್ ಹೇಳಿಲ್ಲ. ಕಾಂಗ್ರೆಸ್ ಅವರು ಕರೆದಿಲ್ಲ, BJP ಅವರು ಕರೆದಿಲ್ಲ, JDS ಅವರು ಕರೆದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ಬೇಕು? ನಾನು ಶಾಸಕ ಸ್ಥಾನ ಕೆಲಸ ಮಾಡ್ಕೊಂಡಿದ್ದೀನಿ. ಚನ್ನಪಟ್ಟಣ ಚುನಾವಣೆ ಕರೆದ್ರೆ ಇಲ್ಲ, ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಿಮಗೆ ತೋರಿಸ್ತೀನಿ. 3 ವರ್ಷದಲ್ಲಿ ಮಾತಾಡ್ತಿರಲ್ಲ ನೀವೆಲ್ಲ ಯಾರು ಈಗ ಬಂದಿರೋರು. ಈಗ ಬಂದ್ಬಿಟ್ಟು ಪಕ್ಷ ಓಹೋ JDS ಪಕ್ಷದ ಬಾವುಟ ಎಷ್ಟು ವರ್ಷ ಹಿಡಿದಿದ್ರು ಇವರೆಲ್ಲ. ದೇವೇಗೌಡರ ಜೊತೆ ಎಷ್ಟು ಹೋರಾಟ ಮಾಡಿದರು. ಸಿದ್ದರಾಮಯ್ಯನವ್ರು ಬಿಟ್ಟೋದಾಗ ಯಾರಿದ್ರಿ? ಏಕಾಂಗಿಯಾಗಿ ಸಿದ್ದರಾಮಯ್ಯನವ್ರು ಬಿಟ್ಟು ಪಕ್ಷ ಬಿಟ್ಟು ಹೋದಾಗ ಯಾರು ಉಳ್ಕೊಂಡ್ರಿ? MLAಗಳು ಉಳ್ಕೊಂಡಿದ್ರಾ? ನಾಯಕರು ಇವತ್ತು ನಾಯಕರು ಅಂತಿರಲ್ಲ. ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿದೆಯಾ? ಯಾವುದೋ ಕಾರಣಕ್ಕೋಸ್ಕರ ಬಂದು ಸಣ್ಣ ಸಣ್ಣ ಅಧಿಕಾರ ಹಿಡ್ಕೊಂಡು ನಾನು ಎದುರಿಸೋ ಶಕ್ತಿ ಇದೆಯಾ ನಿಮಗೆ? ಸಾಧ್ಯ ಇಲ್ಲ. ಮುಂದಿನ ನಿಲುವು ಇನ್ನೂ ನಾನು ಇವತ್ತು ಈ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡ್ತೀನಿ. ಮುಂದೆ ನಮ್ಮ ಕ್ಷೇತ್ರದ ಜನತೆ ಸಭೆ ಕರಿತೀನಿ. ಶಾಸಕರು ಮತದಾರರು ಏನಿದ್ದಾರೆ ನಮ್ಮ ಕ್ಷೇತ್ರ ಮತದಾರರು ಕರಿತೀನಿ. ನೀವೇನು ಹೇಳ್ತೀರಪ್ಪ ಅಂಥೇಳಿ ಅವರು ದುಮ್ಕು ಅಂದರೆ JDS ಎಲ್ಲ ಇರಬೇಕು ಅಂದರೆ ಇರ್ತೀನಿ, BJPಗೆ ಹೋಗೋಣ ಅಂದರೆ ಹೋಯ್ತೀನಿ, ಕಾಂಗ್ರೆಸ್ಗೆ ಹೋಗೋಣ ಅಂದರೆ ಹೋಯ್ತೀನಿ. ಎಲ್ಲ ಕ್ಷೇತ್ರ ಮತದಾರರು ಏನು ಹೇಳ್ತಾರೆ ಆ ತೀರ್ಪು ಬಿಟ್ಟರೆ GT ದೇವೇಗೌಡನ ವೈಯಕ್ತಿಕ ತೀರ್ಪು ಇಲ್ಲ. ಮುಂದಿನ ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ನಮ್ಮ ಕಾರ್ಯಕರ್ತರು ಬಿಡಲ್ಲ, ನಮ್ಮ ನೆಂಚಿನ ಬಡವ್ರನ್ನ ಬಿಡಲ್ಲ. ಸೇವೆ ಮಾಡಲೇಬೇಕು, ಬಡವ್ರ ಕೆಲಸ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ನಿಲ್ತೀನಿ. ಜನ ಗೆಲ್ಸಿದ್ರೆ ವಿಧಾನಸಭೆ ಪ್ರವೇಶ ಮಾಡ್ತೀನಿ, ಇಲ್ಲದೇ ಇದ್ದರೆ ಇಲ್ಲ ಇದ್ಕೊಂಡು ಸೇವೆ ಮಾಡ್ತೀನಿ. ನಿಖಿಲ್ ಕುಮಾರಸ್ವಾಮಿ ಸಿನಿಮಾ ನಟನೂ ಹೌದು, ರಾಜ್ಯ ಜನಪ್ರಿಯತೆ ಇದೆ, ಯುವಕರಾಗಿದ್ದಾರೆ, 3 ಸಾರಿ ಸೋತಿದ್ದಾರೆ, ಅನುಭವ ಆಗಿದೆ, ಗಟ್ಟಿ ನಾಯಕತ್ವ ಇದೆ. ಜನತಾ ಪಕ್ಷ ಕಟ್ಟಲೇಬೇಕಲ್ಲ. ಜನತಾಳ ದೇವೇಗೌಡರು ಕಟ್ಟರೋ ಪಕ್ಷನ ಹೋರಾಟ ಮಾಡ್ತಿದ್ದಾರೆ, ಮಾಡಲಿ, ಸಂತೋಷ, ಅವ್ರಿಗೆ ಒಳ್ಳೇದಾಗಲಿ. ನಾನು ಹೇಳ್ದಲ್ಲ ಸದ್ಯಕ್ಕೆ ತಟಸ್ಥವಾಗಿ ಇದ್ದೀನಿ.